ಏಕರೂಪ ಸಮಾನ ಶಿಕ್ಷಣಕ್ಕಾಗಿ ಪಂಜಿನ ಪಾದಯಾತ್ರೆ. ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘದಿಂದ ಹೋರಾಟ. ಹೀಗೆ ಅನ್ನದಾತರು ಕಗ್ಗತ್ತಲ್ಲಿ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ರು ಕಣ್ರಿ. ಏಕರೂಪ ಶಿಕ್ಷಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತಾ ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆಯನ್ನ ಮಾಡಿದ್ರು. ಮಂಡ್ಯದ ಇಂಡವಾಳು ಗ್ರಾಮದಿಂದ ಸಂಜೆ ವೃತ್ತದವರೆಗೆ ಪಂಜಿನ ಮೆರವಣಿಗೆಯನ್ನ ರೈತ ಹೋರಾಟಗಾರರು ಮಾಡಿದ್ರು. ನಂತರ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೈತರು ಆಕ್ರೋಶ ಹೊರಹಾಕಿದ್ದು ಹೀಗೆ. ಏನು 55 ದಿವಸ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ಎಲ್ಲ 234 ಪಂಚಾಯತಿಲಿ ಮಧ್ಯ ಸಾವಿರಾರು ಹಳ್ಳಿಗಳು ಸಿಕ್ಕಿದ್ದಾವೆ. ಆ ಹಳ್ಳಿಗಳಿಗೆಲ್ಲ ನಾವೇನು ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಬೇಕು, ಮೂಲಭೂತ ಸೌಕರ್ಯ ಬೇಕು, ಖಾಸಗಿ ಶಾಲೆಯಲ್ಲಿ ಏನು ಶಿಕ್ಷಣ ಕೊಡ್ತಾರೆ ಅದನ್ನು ಕೊಡಬೇಕು ಅಂತ ಅರಿವು ಮೂಡಿಸಿದ್ದೀವಿ. ಏಕರೂಪ ಶಿಕ್ಷಣ ಕೊಡಿ, ಸರ್ಕಾರಿ ಶಾಲೆ ತೆರೀರಿ, ಖಾಸಗಿ ಶಾಲೆ ಮತ್ತು ಆಸ್ಪತ್ರೆಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಸದ್ಯ ಮಂಡ್ಯ ಜಿಲ್ಲೆಯಲ್ಲಿ 350ಕ್ಕೂ ಹೆಚ್ಚು ಶಾಲೆಗಳು ಮುಚ್ಚಿವೆ. ಅವುಗಳನ್ನ ಮರು ಆರಂಭಿಸಬೇಕು. ಇನ್ನು ಸರ್ಕಾರಿ ಶಾಲೆಯಲ್ಲಿರುವಂತೆ ಖಾಸಗಿ ಶಾಲೆಗಳು ಆಗ್ಬೇಕು. ಮನಸೋ ಇಚ್ಛೆ ಫೀಸ್ ಹೆಸರಿನಲ್ಲಿ ಖಾಸಗಿ ಶಾಲೆಯವರು ಸುಲಿಗೆ ಮಾಡ್ತಾ ಇದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಏಕರೂಪ ಶಿಕ್ಷಣ ಜಾರಿ ಮಾಡಿದ್ರೆ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಂತ ರೈತರು ಒತ್ತಾಯಿಸಿದ್ದಾರೆ ನೋಡಿ. ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಪಾದಯಾತ್ರೆಯನ್ನು ಮುಗಿಸಿ ಏಕರೂಪ ಶಿಕ್ಷಣ, ಏಕರೂಪ ಆರೋಗ್ಯವನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಶಿಕ್ಷಣ ಇಲಾಖೆಗೆ ಖಡಕ್ಕಾಗಿ ಪಂಜಿನ ಮೆರವಣಿಗೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಎಲ್ಲ ರೈತರ, ಕೂಲಿ ಕಾರ್ಮಿಕರ, ದಲಿತರ ಮಕ್ಕಳಿಗೆ ಸಂವಿಧಾನದ ಆಶಯದಂತೆ ಉಚಿತ ಶಿಕ್ಷಣ, ಉಚಿತ ಆರೋಗ್ಯವನ್ನು ಕೊಡುವ ಮುಖಾಂತರ ಬಡವರ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು. ಈ ಸುಲಿಗೆಗೋರನ ಖಾಸಗಿ ಶಿಕ್ಷಣ, ಖಾಸಗಿ ಆಸ್ಪತ್ರೆಗಳ ದಂಧೆಕೋರರ ದಂಧೆಯಿಂದ ತಪ್ಪಿಸಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಪಂಜಿನ ಮೆರವಣಿಗೆ ಮುಖಾಂತರ ರಾಜ್ಯದ ಜನರ ಪರವಾಗಿ, ದಲಿತರ ಪರವಾಗಿ ರಾಜ್ಯ ಸರ್ಕಾರವನ್ನ ಆಗ್ರಹ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ರೈತರು ಊರಿನ ಪ್ರಮುಖ ರಸ್ತೆಗಳಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಇದೇ ರೀತಿ ಸರ್ಕಾರ ಧೋರಣೆ ಮುಂದುವರೆದರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಘಟನೆಯ ಮೂಲಕ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಬೆಂಬಲ ಕೊಡಬೇಕು. ಕನ್ನಡದ ಮಹತ್ವ ಅರ್ಥ ಆಗ್ತಾ ಇಲ್ಲ. ಕೇವಲ ಅವರು ಮಾತ್ರ ಅಲ್ಲ, ರೈತರ ಮಕ್ಕಳು ಮಾತ್ರವಲ್ಲ, ಶೋಷಿತರ ಮಾತ್ರವೇ ಅಲ್ಲ, ಇವತ್ತು ಏನು ಓದಿ ವಿದ್ಯಾವಂತರಾಗಿರ್ತಕ್ಕಂಥವರು ಕೂಡ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಇಟ್ಕೊಂಡು ಕನ್ನಡ ಶಾಲೆಯನ್ನು ಉಳಿಸ್ತಾ ಹೋದ್ರೆ ಮುಂದೆ ಭವಿಷ್ಯ ಇರುವುದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಸರ್ಕಾರದ ಖಾಸಗಿ ಶಾಲೆಗಳು ಇವತ್ತೆಲ್ಲ ಲಕ್ಷಾಂತರ ರೂಪಾಯಿನ, ಪ್ರೈಮರಿ ಸ್ಕೂಲ್ಗೆ ಲಕ್ಷಾಂತರ ರೂಪಾಯಿನ, LKGಗೆ ಲಕ್ಷಾಂತರ ರೂಪಾಯಿ ಮಾಡ್ತಾ ಇರೋದ್ರಲ್ಲಿ ಈ ಶಾಲೆಗಳನ್ನು ಮುಚ್ಚತಕ್ಕಂಥ ಸರ್ಕಾರದ ಹುನ್ನಾರವನ್ನು ನಾವು ಬಗ್ಗೆ ಹೋಗ್ಲಾಡಿಸ್ತಾ ಹೋದರೆ ನಮಗೆ ಉಳಿಗಾಲವಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಸಂಘಟನೆಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಪ್ರಜ್ಞೆ ಇರ್ತಕ್ಕಂಥ ಎಲ್ಲ ನಾಗರಿಕರು ಕೂಡ ಬೆಂಬಲಿಸಬೇಕು ಅನ್ನುವಂಥ ಮಾತನ್ನ ಈ ಮೂಲಕ ನಾನು ಹೇಳಿಕೊಡ್ತೇನೆ. ರಸ್ತೆ ಮಧ್ಯೆ ನೂರಾರು ಪಂಜನ್ನ ಸುಟ್ಟು ಆಕ್ರೋಶ ಹೊರಹಾಕಿದ್ರು. ಹೀಗಾಗಿ ಅಗ್ನಿಶಾಮಕದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಬೇಕಾಗಿ ಬಂತು. ರೈತರ ಏಕರೂಪ ಶಿಕ್ಷಣದ ಹೋರಾಟದ ಕಾವು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳಲಿದೆ ಅಂತ ಕಾದ್ ನೋಡ್ಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.